ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಫಸ್ಟು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಒಳಗಡೆ ಎಂಟ್ರಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಇವರು ಕೂಡ ಕೈಕಾಲು ಮುಖ ಎಲ್ಲ ತೊಳ್ಕೊಂಡ್ರು, ನಾನು ಕೈಕಾಲೆಲ್ಲ ತೊಳ್ಕೊಂಡು ತಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಹೊರಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಅತ್ತೆ ತವ್ರ ಮನೆಯ ಬಂದೇವರು. ಲಾಸ್ಟ್ ಟೈಮ್ ಒನ್ ಟೈಮ್ ಏನೋ ಬಂದಿದ್ದೆ, ನೆನಪಿದೆ. ಇವಾಗ ಹೋಗ್ತಾ ಇದ್ವಲ್ಲ ಹಾದಿಯಲ್ಲಿ ಹೋಗೋಣ ಅಂತ ಹೇಳಿದ್ರು, ಬಂದು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಕೊಂಡು ಮಾತಾಡ್ಕೊಂಡೇ ಹೋದೆ. ಅಲ್ಲೇ ಆ್ಯಕ್ಚುಲಿ ದೇವಸ್ಥಾನದಲ್ಲಿ ದೇವ್ರ ಹಾಡೆಲ್ಲ ಹಾಕಿದ್ರು, ನಂಗೆ ತಲೆಯಲ್ಲೇ ಹೋಗಿಲ್ಲ. ಮಾತಾಡೋಣ ಡೈರೆಕ್ಟಾಗಿ ಅಂತ ಹೇಳಿ ಮಾತಾಡ್ತಾ ಇದ್ದೆ. ನಂಜುಂಡೇಶ್ವರ ಸ್ವಾಮಿ ದೇವಾಲಯ ತುಂಬ ಪುರಾತನ ದೇವಾಲಯ. ನಮ್ಮ ಅತ್ತೆ ಅಂದರೆ ನಮ್ಮ ಮನೆಯವರ ಅಮ್ಮನ ತವ್ರ ಮನೆ ದೇವಸ್ಥಾನ ಅಂತ ಹೇಳಿದ್ರು ಇವರು. ಇನ್ನು ಸೊ ಸಾಂಗ್ಸ್ ಎಲ್ಲ ಹಾಕಿದ್ರಲ್ಲ, ಹಾಗಾಗಿ ನಾನು ಎಲ್ಲ ವಾಯ್ಸ್ ಮ್ಯೂಟ್ ಮಾಡಿ ಬ್ಯಾಕ್ ವಾಯ್ಸ್ ಕೊಡ್ತಾಯಿದ್ದೀನಿ. ಇನ್ನು ಸೋಮವಾರ ನಾವು ಏನೋ ಹೋಗಿದ್ದು, ಸೊ ಶಿವನ ವಾರ, ನಂಜುಂಡೇಶ್ವರ ಸ್ವಾಮಿ ದರ್ಶನ ಕೂಡ ಆಯಿತು. ತುಂಬಾ ಖುಷಿ ಆಯಿತು. ಈ ಬುತ್ತಿ ಎಲ್ಲ ಹಚ್ಕೊಂಡು ದೇವಸ್ಥಾನಗಳ ಒಳಗಡೆ ಹೋದ್ವಿ. ಆಮೇಲೆ ನಮ್ಮ ಮನೆಯವ್ರು ವೀಡಿಯೋ ಮಾಡ್ತಾಯಿದ್ರು ಪಾಪ. ಸೊ ಹೋಗಿದ್ದೇನೆ, ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ನಂಜುಂಡೇಶ್ವರ ಸ್ವಾಮಿ ಇದೆಯಲ್ಲ ಅಂತ ಹೇಳಿ ತುಂಬ ನೋಡಿ ತುಂಬ ಖುಷಿಪಟ್ಟೆ. ಇನ್ನು ಪಕ್ಕಕ್ಕೂ ದೇವಿ ದೇವಸ್ಥಾನ, ಪಾರ್ವತಿ ದೇವಸ್ಥಾನ ಇತ್ತು, ಅಲ್ಲೂ ಕೂಡ ಹೋದ್ವಿ. ವಿಡಿಯೋ ಮಾಡೋಣ ನನ್ನ ಫೋನ್ ವಿಡಿಯೋ ಕ್ಯಾಮ್ರಾನೇ ಆನ್ ಆಗಿಲ್ಲ ಫ್ರೆಂಡ್ಸ್. ಅಲ್ಲಿಗೆ ನಾನು ಏನಾಯ್ತಪ್ಪ ನನ್ನ ಫೋನಿಗೆ ಅಂದ್ಕೊಂಡೆ. ಇನ್ನು ನಮ್ಮ ಮನೆಯವರು ಇನ್ನು ಇದೆಲ್ಲ ನಮ್ಮ ಮನೆಯವ್ರ ಫೋನಲ್ಲೇ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿರೋದು. ಸೊ ವಿಡಿಯೋ ತೆಗೆದಿರೋದು. ಕರಮಂಡಕ್ಕಿ ತೊಗೊಂಬಂದರು. ನಂಗೆ ಕರಮಂಡಕ್ಕಿ ತಿನ್ನಲಿಕ್ಕೆ ಮನಸ್ಸಾಗಿಲ್ಲ ಫ್ರೆಂಡ್ಸ್. ನಮ್ಮ ಮನೆಯವರು ತಿನ್ನು ಏನಾಗಲ್ಲ, ಸರಿ ಹೋಗುತ್ತೆ ಅಂತಿದ್ದಾರೆ. ಅಷ್ಟರಲ್ಲೇ ನನ್ನ ಮಗ ಕೂಡ ಫೋನ್ ಮಾಡ್ದ. ಅವನಿಗೂ ಕೂಡ ಹಿಂಗೆ ಹೇಳಿದೆ ನಾನು, ಹಿಂಗಾಯಿತು ನನ್ನ ಫೋನ್ ಕ್ಯಾಮ್ರಾನೇ ಆನ್ ಆಗ್ತಾ ಇಲ್ಲ ಅಂತ ಹೇಳಿ. ಸರಿ ಇವಾಗ ನೀನು ಚಾರ್ಜಿಗೆ ಇಡಬೇಡ, ಚಾರ್ಜ್ ಫುಲ್ಲು ಡೌನ್ ಆಗಲಿ, ಅಲ್ಲಿ ತನಕ ಹಂಗೆ ಇರು, ಆಮೇಲೆ ಚಾರ್ಜ್ ಫುಲ್ ಲೋ ಆಗಿ ಸ್ವಿಚ್ ಆಫ್ ಆದಾಗ ಚಾರ್ಜಿಗೆ ಇಡು, ಆಮೇಲೆ ಸರಿ ಹೋಗುತ್ತೆ ಅಂತ. ಸರಿ ಆಯಿತು ಅಂದ್ಕೊಂಡೆ ಫ್ರೆಂಡ್ಸ್. ಇಲ್ಲೇ ದೇವಸ್ಥಾನದಲ್ಲಿ ಕೈ ಮುಗಿದು ನಮ್ಮ ಮನೆಯವರು ಖಾರ ಮಂಡಕ್ಕಿ ಇದೆ ಅಂತ ಅಂದರು, ತಂದಿದ್ದಾರೆ, ತಿಂತಾ ಇದ್ದೀವಿ. ನನ್ನ ಫೋನೇ ಆಪ್ರೇಟ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಇದು ನನ್ನ ಫೋನು, ನನ್ನ ಫೋನಲ್ಲಿ ಕ್ಯಾಮ್ರಾನೇ ಆನ್ ಆಗ್ತಾ ಇಲ್ಲ ನೋಡಿ, ಕ್ಯಾಮ್ರಾನೇ ಆನ್ ಆಗ್ತಾ ಇಲ್ಲ. ಅದು ಬೇಜಾರಾಗ್ತಾ ಇದೆ. ದೇವಸ್ಥಾನಕ್ಕೆ ಬಂದೆ ವಿಡಿಯೋ ಮಾಡೋಣ ಅಂದ್ಕೊಂಡು, ಎಷ್ಟು ಆಸೆಯಿಂದ ಬಂದೆ ರೀ, ಕ್ಯಾಮ್ರಾ ಆನ್ ಆಗ್ತಾ ಇಲ್ಲ ನೋಡ್ರಿ ಫ್ರೆಂಡ್ಸ್. ಖಾರ ಮಂಡಕ್ಕಿ ತಿನ್ನಕ್ಕೆ ಮನಸ್ಸಿಲ್ಲ ನನಗೆ, ಬೇಜಾರಾಗ್ತಾ ಇದೆ. ಅದೆಲ್ಲ ತೆಗಿಬಿಡ್ರಿ, ಕ್ಯಾಮ್ರಾ ಆನ್ ಮಾಡ್ರಿ. ಫ್ರೆಂಡ್ಸ್ ಕ್ಯಾಮ್ರಾ ಆನ್ ಆಗ್ತಾ ಇಲ್ಲ, ವಿಡಿಯೋ ಮಾಡ್ಕೊಳ್ಳೋಣ ಅಂದ್ರೆ ಬೇಜಾರು. ಎಷ್ಟು ಚೆನ್ನಾಗಿದೆ ನೋಡಿ ವಾತಾವರಣ. ಸ್ಕೂಲು ಇದೇನ್ರಿ? ಸ್ಕೂಲು ಇದೆ ಅಂತೆ. ಈ ಮಂಡಕ್ಕಿ ಖಾರ ತಿನ್ನಕ್ಕೆ ಮನ್ಸು ಬರ್ತಿಲ್ಲ. ಕ್ಯಾಮ್ರಾ ತಗದೇ ಬಿಟ್ರಾ? ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಿನ್ನೆ ದೇವಸ್ಥಾನಕ್ಕೆ ಹೋಗಿದೆ, ವಿಡಿಯೋ ಮಾಡ್ತಾ ಇದ್ದೆ, ನನ್ನ ಫೋನ್ ಫುಲ್ ಸ್ಟ್ರಕ್ ಆಗ್ಬಿಟ್ಟಿತ್ತು, ತುಂಬಾ ಬೇಜಾರಾಯ್ತು. ಬಟ್ ಇವಾಗ ಆನ್ ಆಗಿದೆ. ಸೊ ಇವಾಗ ಬೆಳಗ್ಗೆ ನೆನ್ನೆ ನೈಟ್ ಬಂದು ಫೋನ್ ಸರಿ ಮಾಡಿಕೊಂಡು ಚಾರ್ಜಿಗೆ ಇಟ್ಟು ಮಲಗಿದೆ. ಇವಾಗ ಸರಿ ಆಯ್ತು, ಖುಷಿ ಆಯ್ತು. ಫೋನಿಗೆ ಏನಾದರೂ ಆದರೆ ಒಂದು ಬೇಜಾರಾಗ್ಬಿಡುತ್ತೆ. ಇವಾಗ ಬೆಳಗ್ಗೆ ನೋಡಿ ಬಿಸಿ ಆಗ್ಬಿಟ್ಟು ಬೇಗ ಎದ್ದಿದ್ದೀನಿ. ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಸೊ ಇವಾಗ ಪಲಾವ್ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ಎಷ್ಟು ಬೇಗ ಹೋಗ್ಬೇಕು ಅಂತ ಅನ್ಕೊಂಡಿದ್ವು, ಸ್ವಲ್ಪ ಲೇಟೇ ಆಯ್ತು. ಮನೆಯವರಲ್ಲಿ ಬೈತಾ ಇದ್ದಾರೆ, ಇನ್ನೂ ನೀನು ಪಲಾವ್ ಹೋಗಿಲ್ವಾ ಅಂತ ಹೇಳಿ ಫ್ರೆಂಡ್ಸ್. ನಾನಿವಾಗ ಎಲ್ಲ ರೆಡಿ ಆಗಿಬಿಟ್ಟಿದ್ದೀನಿ. ಇನ್ನೇನು ಪಲಾವ್ ಮಾಡ್ಕೊಂಡ್ಬಿಟ್ಟು ಹೊರಡೋದೆ ಫ್ರೆಂಡ್ಸ್. ಟಿಫನಿಗೆ ಪಲಾವು, ಮಧ್ಯಾಹ್ನ ಬಾಕ್ಸಿಗೂ ಪಲಾವೇ. ಸೊ ಪಲಾವ್ ಮಾಡಿದಾಗ ಪಲಾವು ಯಾರಿಗಿಷ್ಟ ಇಲ್ಲ ಹೇಳಿ, ಪಲಾವ್ ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ಇವಾಗ ನಾನು ಒಂದು 3-4 ಜನಕ್ಕೆ ಪಲಾವ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಬರೀ ಸಿಂಪಲ್ ಆಗಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ನನ್ನ ವಿಡಿಯೋಸ್ಗಳನ್ನ ಶೇರ್ ಮಾಡಿ. ಸೊ ತಡ ಮಾಡದೆ ಪಲಾವ್ನ ಮಾಡೋಣ ಫ್ರೆಂಡ್ಸ್. ಪಲಾವ್ ಮಾಡಲಿಕ್ಕೆ ನೋಡಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಟೊಮೊಟೊ ಇದು ಒಗ್ಗರಣೆಗೆ, ಹಾಗೆ ಬೀನ್ಸು, ಕ್ಯಾರೆಟು, ಬಟಾಣಿ ಕಾಳು. ಸೊ ಬಟಾಣಿ ಕಾಳು ಅಂದರೆ ನಂಗೆ ತುಂಬ ಇಷ್ಟ. ಸೊ ಬಟಾಣಿ ಕಾಳು ಇಲ್ದಂಗೆ ಪಲಾವ್ ತಿನ್ನಲಿಕ್ಕೆ ಇಷ್ಟ ಆಗಲ್ಲ. ಇನ್ನು ಆಲೂಗಡ್ಡೆನೂ ಹಾಕ್ಬೋದು, ಬಟ್ ಆಲೂಗಡ್ಡೆ ಬೇಡ ಅಂತ
ಇವರು ಅಷ್ಟು ಇಷ್ಟಪಡಲ್ಲ, ಬಟ್ ಹಾಕಿದರೆ ತಿಂತಾರೆ. ಹಾಗೆ ಇಲ್ಲಿ ಮಸಾಲೆಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಲವಂಗ, ಚಕ್ಕೆ, ಏಲಕ್ಕಿ, ಹಾಗೆ ಕೊತ್ತಂಬರಿ ಸೊಪ್ಪು. ಇನ್ನು ಫ್ರಿಜ್ಜಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ನೋಡಿ, ಪೇಸ್ಟ್ ಇದೆಯಲ್ಲ, ಹಾಗಾಗಿ ಈಸಿಯಾಗಿ ಮಾಡ್ಕೋಬೋದು. ಸ್ವಲ್ಪ ನಾನು ಬಟಾಣಿಗಳು ಜಾಸ್ತಿ ನೆನೆಸ್ಬಿಟ್ಟೆ, ಇಷ್ಟು ತೆಗೆದಿದ್ದೀನಿ. ಇದು ಏನಾದರೂ ಪಲ್ಯ ಗಿಲ್ಯ ಮಾಡಿದರೆ ಆಲೂಗಡ್ಡೆ ಹಾಕಿ ಬಟಾಣಿ ಕಾಳು ಹಾಕಿ ಪಲ್ಯ ಚಪಾತಿ ಮಾಡಿದ್ರೆ ಸಖತ್ತಾಗಿರುತ್ತೆ. ಇನ್ನು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇಲ್ಲಿ ಆಲ್ರೆಡಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಬಿಟ್ಟಿದ್ದೆ, ಪಾತ್ರೆ ಎಲ್ಲ ಸುಟ್ಟುಬಿಟ್ಟಿದೆ ಫ್ರೆಂಡ್ಸ್. ಇವಾಗ ಇದನ್ನೆಲ್ಲ, ಇದಕ್ಕೆ ಇನ್ನೊಂದು ಸೋಂಪು ಇದ್ದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಸೋಂಪಿದ್ರೆ. ಸೊ ತುಂಬ ಟೇಸ್ಟಿ ಕೂಡ ಆಗುತ್ತೆ, ಬಟ್ ಸೋಂಪು ಇಲ್ಲ ಇವಾಗ ನನ್ನ ಹತ್ರ. ಕೊತ್ತಂಬರಿ ಜಾಸ್ತಿ ಆಗುತ್ತೆ ಅನಿಸುತ್ತೆ, ಅದಿಷ್ಟು ಹಾಕೋಣ. ಜಾಸ್ತಿ ಪಲಾವ್ ಆದರೆ ಕೊತ್ತಂಬರಿ ಹಾಕ್ಬೋದು ರೀ. ಇದು ಪಲಾವಿಗೆ ಅರಶಿನ ಹಾಕ್ಲಾ? ಏನು ವೈಟ್ ಪಲಾವ್ ಮಾಡಲಾ? ಅರಿಶಿನ ಹಾಕಬೇಕಂತೆ ಫ್ರೆಂಡ್ಸ್. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ ಫ್ರೆಂಡ್ಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗ್ತಾ ಬಂತು. ನಮ್ಮಮ್ಮ ಮಾಡಿ ಕಳಿಸಿದ್ದು ಇದು ನೋಡಿ, ಈಸಿಯಾಗಿ ಆಗಿಬಿಡುತ್ತೆ. 1-1.5 ಸ್ಪೂನ್ ಆದರೆ ಸಾಕು. ಇಷ್ಟು ಇವಾಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ, ಎಣ್ಣೆ ಕಾದಿದೆ. ಈರುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ, ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ. ಈರುಳ್ಳಿ ನೆಕ್ಸ್ಟು ಎಲ್ಲ ತರಕಾರಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ಎಣ್ಣೆಯಲ್ಲೇ ಈರುಳ್ಳಿ ತರಕಾರಿಗಳು ಎಲ್ಲ ಚೆನ್ನಾಗಿ ಸ್ವಲ್ಪ ಬೇಯ್ಕೋಬೇಕು. ಎಣ್ಣೆಯಲ್ಲೇ ನೀವು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಒಂಥರ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ಅರಿಶಿನ ಪೌಡರ್ ಹಾಕ್ಕೊಂಡಿದ್ದೀನಿ. ಸೊ ಅರಿಶಿನ ಪೌಡ್ರು ನೀವು ಹಾಕಿಲ್ಲ ಅಂದ್ರೂ ವೈಟ್ ಪಲಾವ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ 1-2 ಟೊಮೊಟೊನ ಹಾಕಿದ್ದೀನಿ. ಎಲ್ಲ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ರುಬ್ಕೊಂಡಿರುವ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಮಸಾಲೆನೂ ಕೂಡ ಹಾಕ್ಕೊಂಡು ನಾನು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ನೆಕ್ಸ್ಟು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಆದಷ್ಟು ನೀರು ಹಾಕ್ತೀನಿ. ಈ ಥರ ರೈಸ್ ಐಟಮ್ ಮಾಡುವಾಗ ಕರೆಕ್ಟ್ ಅಂದಾಜಲ್ಲಿ ಅಂದರೆ ಕರೆಕ್ಟ್ ಹದದಲ್ಲಿ ನೀರು ಹಾಕ್ಕೋಬೇಕು. ಸೊ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕಿಬಿಟ್ರೆ ಮೆತ್ತಗಾಗ್ಬಿಡುತ್ತೆ, ಸೊ ಮುದ್ದೆ ಆಗಿಬಿಡುತ್ತೆ. ಹಾಗಾಗಿ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇನ್ನು ಅಕ್ಕಿ ತೊಳೆದ್ಬಿಟ್ಟು ಹಾಕಿದ್ದೀನಿ. ಸೊ ಇವಾಗ ಅಕ್ಕಿ ಹಾಕಿ ಚೆನ್ನಾಗಿ ಒಂದು ಸತಿ ಕೈ ಆಡಿಸೋಣ. ಇವಾಗ ಎಲ್ಲನೂ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇನ್ನೂ ಜಾಸ್ತಿ ಬೇಕಾದರೆ ತರಕಾರಿನೂ ಜಾಸ್ತಿ ಹಾಕ್ಕೋಬೋದು. ಸೊ ಕೆಲವರು ಜಾಸ್ತಿ ತರಕಾರಿ ಹಾಕ್ಕೊಳ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಗ್ಗರಣೆ ಎಲ್ಲ ಆಗಿದೆ, ಅಕ್ಕಿ ಹಾಕಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ನೋಡೋಣ ಟೇಸ್ಟು. ತುಂಬ ಕಡಿಮೆ ಆದರೆ ತಿನ್ನಲಿಕ್ಕೆ ಆಗಲ್ಲ, ಅದಕ್ಕೆ ಪರ್ಫೆಕ್ಟ್ ಆಗಿದೆ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ. ಸೊ ಲಿಡ್ ಎಲ್ಲಿದೆ? ಕೈ ತೊಳ್ಕೊಂಡೆ ಫ್ರೆಂಡ್ಸ್. ಒಂದು ಕುದಿ ಬರಲಿ, ಲಿಡ್ ತೊಗೊಂಡ್ಬರ್ತೀನಿ. ಇವಾಗ ಕುಕ್ಕರ್ ಲಿಡ್ಡನ್ನು ಮುಚ್ಚೋಣ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದನ್ನು ಕ್ಲೋಸ್ ಮಾಡಿಬಿಡೋಣ. 2 ವಿಜಲ್ ಆದರೆ ಸಾಕು ಫ್ರೆಂಡ್ಸ್, ತುಂಬ ಆದರೆ ಮತ್ತೆ ಮುದ್ದೆ ಆಗಿಬಿಡುತ್ತೆ. ಈಗ ವಿಜಲ್ ಆಗೋ ತನಕ ನಾನು ಬೇರೆ ಕೆಲಸ ಮಾಡ್ಕೊಂಡು ಬಂದುಬಿಡ್ತೀನಿ. ಫ್ರೆಂಡ್ಸ್, ನಾನು ಟಿಫನಿನ ಕೆಲಸ ಮಾಡಿಕೊಂಡೆ, ಇವ್ರು ಪೂಜೆ ಮಾಡ್ತಾ ಇದ್ದಾರೆ. ಇನ್ನೇನು ಪೂಜೆನೂ ಆಯಿತು, ನೈವೇದ್ಯ ಇಟ್ಟು ಪೂಜೆ ಮಾಡಿದ್ರೆ ಆಯಿತು. ಆಯ್ತೇನ್ರಿ ಪೂಜೆ? ನನ್ನ ಪಲಾವ್ ಇವಾಗ ಬಾಕ್ಸ್ ಎಲ್ಲ ತುಂಬ್ಕೊಳ್ಳಾ? ಕಣಿ ಕೇಳದೆ. ಇವಾಗ ಇದು ಸ್ವಲ್ಪ ತಣ್ಣಗಾಗ್ತಾ ಇದೆ. ಇನ್ನು ನಾವು ಕೆಲಸಕ್ಕೆ ಹೊರಡಬೇಕಲ್ವ ಫ್ರೆಂಡ್ಸ್. ಎಷ್ಟು ನೀರಾದರೂ ಸಾಲೋದಿಲ್ಲ. 3 ಬಾಟ್ಲಿ ತೊಗೊಂಡಿದ್ದೀನಿ. ಅದೇನೋ ಜಾಸ್ತಿ ನೀರು ಬೇಕು ಅನಿಸ್ತಿರ್ತದೆ, ಸೊ ನೀರು ತುಂಬ್ಕೊಂಡಿದ್ದೀನಿ. ಹಾಗೆ ಇದು ನಿನ್ನೆ ಅಮ್ಮ ಬ್ರೆಡ್ ಕೊಟ್ಟಿದ್ರು, ರಾತ್ರಿ ಬಂದು ತಿಂದಿದ್ದೆ. ಸೊ ಜಾಸ್ತಿ ಆಗಿತ್ತು. ಇದು ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನೇ ನಾನು ತಿನ್ಕೋತೀನಿ ಗಾಡೀಲಿ. ಇವ್ರದ್ದು ಪೂಜೆ ನಡೀತಾ ಇದೆ.
ಈ ಟೋಸ್ಟ್ ಬ್ರೆಡ್ಡನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. ಇನ್ನು ಗಾಡಿಯಲ್ಲೇ ತಿನ್ಕೊಂಡ್ಬಿಡ್ತೀನಿ ಅಂತ ಅಂದೆ. ಸೊ ಇವ್ರೇನಂದ್ರು ಇಲ್ಲೇ ತಿಂದ್ಬಿಡು, ನಾನು ತಿಂತಾ ಇದ್ದೀನಿ, ಅದೇ ಟೈಮಲ್ಲಿ ನಿಂದೂ ತಿಂಡಿ ಆಗ್ಬಿಡುತ್ತೆ, ಇನ್ನೇನು ಗಾಡಿಯಲ್ಲಿ ತಿಂದ್ಕೋತೀಯ ಅಂತ ಅಂದರು. ಸರಿ ಆಯಿತು ಅಂತೇಳಿ ಬಿಸಿ ಮಾಡಿಕೊಂಡೆ ಫ್ರೆಂಡ್ಸ್. ನನಗೆ ಟಿಫನ್ಗೆ ಬ್ರೆಡ್ ಇದೆ. ಸೊ ಅಮ್ಮ ಕಳಿಸಿದ್ರು ನಿನ್ನೆ, ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಮಾಡಿದ್ರು, ವೇಸ್ಟ್ ಮಾಡಬಾರ್ದು ಅಂತ ನಾನು ತಿಂಡಿಗೆ ಬ್ರೆಡ್ ತಿಂತಾ ಇದ್ದೀನಿ. ಇವಾಗ ಪಲಾವ್ ರೆಡಿಯಾಗಿದೆ. ವಾವ್, ನಮ್ಮ ಮನೆಯವ್ರು ಪಲಾವ್ ಕೊಡ್ಬೇಕು ಇವಾಗ ನೋಡಿ. ಸೊ ಈ ಬೀನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಇಲ್ಲಿ ನಿಂತ್ಕೊಂಡಿದೆ. ಇನ್ನು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಟೇಸ್ಟಿ ಪಲಾವ್ ರೆಡಿಯಾಗಿದೆ. ಅರಶಿನ ತುಂಬ ಜಾಸ್ತಿ ಹಾಕಿಲ್ಲ ಏನ್ರಿ? ಇವಾಗ ಟೇಸ್ಟ್ ಇವ್ರು ನೋಡಿ ಹೇಳ್ತಾರೆ ಹೇಗಿದೆ ಅಂತ ಹೇಳಿ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇವ್ರಿಗೆ ಟಿಫನಿಗೆ ಕೊಟ್ಬಿಡ್ತೀನಿ ಫ್ರೆಂಡ್ಸ್. ಬೆಳಗ್ಗೆ ಮಕ್ಕಳಿಗೆ ಟಿಫನಿಗೆ ಈ ಥರ ತರಕಾರಿ ಎಲ್ಲ ಹಾಕಿ ಮಾಡಿಕೊಟ್ರೆ ಸಖತ್ತಾಗಿರುತ್ತೆ, ತುಂಬ ಇಷ್ಟನೂ ಪಡ್ತಾರೆ. ಬಿಸಿ ಪಲಾವ್ ರೆಡಿಯಾಗಿದೆ, ಸೂಪರ್ ಟೇಸ್ಟಿ. ಫ್ರೆಂಡ್ಸ್, ಇವರಿಗೆ ಟಿಫನ್ ಕೊಟ್ಟಿದ್ದೀನಿ, ಉಪ್ಪಿನಕಾಯಿ ಹಾಕು ಅಂದರು. ಹಾಗೆ ಇದು ಗಾಡಿಗೆ ಹೋಗ್ತೀವಲ್ಲ, ಹೂವು ಇಟ್ಕೊಂಡಿದ್ದೀನಿ ಸ್ವಲ್ಪ. ಹೇಗಿದೆ ರೀ ಟೇಸ್ಟು? ಉಪ್ಪು ಎಲ್ಲ ಕರೆಕ್ಟ್ ಆಯ್ತಾ? ಸೂಪರಾ? ಓಕೆ, ಬೇಗ ತಿನ್ಕೊಳ್ಳಿ. ಬಾಕ್ಸಿಗೂ ಮಧ್ಯಾಹ್ನಕ್ಕೆ ಇದೆ. ಓಕೆ, ನಾನು ಬ್ರೆಡ್ ತಿನ್ಕೊತೀನಿ. ಬಟ್ಲೆಲ್ಲ ರೆಡಿ ಇದೆ, ಬಾಕ್ಸಿಗಿನ ಅನ್ನ ಹಾಕ್ಕೊಳ್ಳೋದು ನೋಡಿ. ಮಧ್ಯಾಹ್ನಕ್ಕೆ ಇದೇ ತಿಂದರೆ ಆಯಿತು. ಬಿಸಿ ಪಲಾವೇ ಸಖತ್ತಾಗಿರುತ್ತೆ. ಇಷ್ಟು ಸಾಕು ಫ್ರೆಂಡ್ಸ್, ಒಂದೇ ಬಾಕ್ಸಲ್ಲಿ ಹಾಕ್ಕೊಳ್ತೀನಿ. ಯಾಕೋ ಬಾಕ್ಸೇ ಇಲ್ಲ. ಈಗ ನಂದು ಬಾಕ್ಸ್ ಎಲ್ಲ ರೆಡಿ ಆಯಿತು. ಇವಾಗ ನಾನು ಬೇಗ ತಿನ್ಕೊತೀನಿ ಫ್ರೆಂಡ್ಸ್. ಫೈನಲಿ ಎಲ್ಲ ರೆಡಿ ಆಗಿದ್ದೀನಿ. ಇವಾಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಇದು ದಾಳಿಂಬೆ ಹಣ್ಣು ಇಲ್ಲ ಇಟ್ಬಿಡು, ಅಕ್ಕ ಕೊಟ್ಟಿದ್ದು. ಯಪ್ಪ, ನಿನ್ನೆ ಬಂದಿದ್ದು ಏನು ತೆಗ್ದಿಲ್ಲ, ಸೋಪು. ಇವಾಗ ಬಾಟಲ್ ಎಲ್ಲ ಇಟ್ಕೊಂಡ್ಬಿಟ್ಟು ನಮ್ದು ಊಟದ ಬಾಕ್ಸ್ ಫ್ರೆಂಡ್ಸ್. ಬೆಳಗ್ಗೆ ಹೊತ್ತು ಸಿಕ್ಕಾಪಟ್ಟೆ ಅರ್ಜೆಂಟ್ ಇರುತ್ತೆ, ಎಲ್ಲ ಇಟ್ಕೊಂಡು ಹೋಗ್ತಾ ಇರೋದು ಫ್ರೆಂಡ್ಸ್. ಇದೊಂದು ನೋಡಿ, ಮಿನಿ ಟ್ರೈಪಾಡ್ ಇಟ್ಕೊಂಡಿದ್ದೀನಿ, ಎಮರ್ಜೆನ್ಸಿ ಏನಾದರೂ ವಿಡಿಯೋ ಮಾಡಬೇಕು ಅಂತಂದರೆ. ಸೊ ಈ ಟ್ರೈಪಾಡ್ ಕೂಡ ಇಟ್ಕೊಂಡಿದ್ದೀನಿ. ಈಗ ಹೂ ಇವ್ರು ಎತ್ತಾಕೊಂಡು ಬರ್ತಾರೆ. ಇದು ನನ್ನ ಕೆಲಸದ ಬ್ಯಾಗ್, ಊಟದ ಬ್ಯಾಗು, ನೀರು, ಟ್ರೈಪಾಡು, ಪೆನ್ನು, ಬುಕ್ಕು ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹೋಗಿ ಬರ್ತೀನಿ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮಗೆಲ್ಲ, ಸೊ ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದ್ದೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಬನ್ರಿ ಹೊರಡೋಣ, ಟೈಮ್ ಆಯ್ತು. ಬಾಯ್. ಮತ್ತೊಂದು ಹೊಸ ವಿಡಿಯೋಗೆ ಸಿಗ್ತೀನಿ. ಬಾಯ್.